ಅಣ್ಣಗ ಅವನ ಮಗನ ಬರ್ತ್ಡೇ ಅದ, ಅದ್ರ ಸಂಬಂಧ ನೋಡ್ರಿ ಇಷ್ಟು ಚೆನ್ನಾಗೈತಿ ಇದು. ಅವ್ನಿಗೆ ಸೂಟ್ ಆಗುತ್ತಾ? ಏನು ತಾಂತಂದೆ ಪಾಪಗ ಲವ್ ಮಾಡಿ ನಾವು ಅಲ್ಲಿಗೆ ಹೋದಾಗ ಇವರೇ ಅನಿಲ್ ಅವ್ರು ಒಂದು ಬಾಕ್ಸ್ ಐತೆ ನಿಮ್ಮ ಹತ್ರ ಉಟ್ಕೊಳಂಗಿರ್ಬೇಕು ಅಲ್ಲ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡಿರ್ತೀರ ನಮ್ಮ ಅಣ್ಣಗ ಅವನ ಮಗನ ಬರ್ತ್ಡೇ ಅದ, ಅದ್ರ ಸಂಬಂಧ ಅಲ್ಲಿಗೆ ಹೊಂಟೀವಿ. ಮತ್ತು ಯಾರ್ಯಾರು ಅನ್ಕೋಬೇಡ್ರಿ, ನಾನು ಹೋಗಿಲ್ಲ ಅಂತಂದ್ರೆ ಅವರು ಬೇಜಾರಾತಾರಂತ ಅಷ್ಟಕ್ಕೆ ಹೊಂಟಿದ್ದು. ಮತ್ತು ಅಯ್ಯವ್ವ ಹೀಗೆ ಹೊರಗೆಲ್ಲ ಓಡಾಡಕತ್ತಿಲ್ಲ ಅನ್ಕೋಬೇಡ್ರಿ. ಬರ್ತ್ಡೇ ಎಡ್ಡಿ ಸಂಬಂಧ ಬಾ ಅಂತಂದು ಸಲಕ್ಕೆ ಹೊಂಟೀನಿ, ಅವ್ರು ಬೇಜಾರಾಗ್ತಾರಂತೇಳಿ. ಅವ್ರದ್ದೇನು ಭಾಳ ದೂರ ಇಲ್ಲಲ್ಲ, ಇಲ್ಲೇ ಐತಲ್ಲ, ಹೋಗಿ ಕೇಕ್ ಕಟ್ ಮಾಡ್ಸೋದು ನಾನು ವಾಪಸ್ ಬಂದುಬಿಡ್ತೀನಿ. ಅಲ್ಲೇ ನಾನೇನು ಜಾಸ್ತಿ ಹೊತ್ತಿರಲ್ಲ, ಯಾಕಂದ್ರೆ ಪಾಪು ಮಕ್ಕಂಡೈತಿ, ಪಾಪು ಬಿಟ್ಟು ಹೊಂಟೀನಿ. ನಾನು ಹೋಗಿ ಕೇಕ್ ಕಟ್ ಮಾಡಿಸಿ ಪಟ್ಟನಾಗ ಬಂದುಬಿಡ್ತೀನಿ. ಇವಾಗ ಕೃಷ್ಣ ರೆಡಿ ಆಗಕತ್ತಾನ, ಹೋಗ್ಬೇಕೀಗ. ಹೋಗಿ ಜಲ್ದಿ ಬರಬೇಕು. ಪಾಪ ಎದರ್ಶಟ್ಟಿಗೆ ನಂದೇನು ಕೆಲಸ. ಫೈನಲಿ ಕೃಷ್ಣ ರೆಡಿ ಆಗ್ಯಾನ. ಇವಾಗ ಹೋಗಕತ್ತೀವಿ. ಹೋಗಕ್ಕ ಇನ್ನೊಂದು ಅಲ್ಲಿ ಹೋಗಿಸಿಂದ ಅವ್ರಿಗೆ ಸ್ವಲ್ಪ ಪ್ರ್ಯಾಂಕ್ ಥರ ಮಾಡಮ್ಮ ಅಂತೇಳಿ ರೆಡಿ ಮಾಡ್ಕೊಳತ್ತ ನೋಡ್ರಿ ಕೃಷ್ಣ. ಏನು ರೆಡಿ ಮಾಡ್ಕೊಳತ್ತಾನಂದ್ರೆ, ಯಾವ ಥರ ಅಂದ್ರೆ ಇವಾಗ ಅಲ್ಲಿ ಜನ ಇರ್ತಾರೆ. ಜನ ಇದ್ದಾಗ ಅವ್ರಿಗೆ ಗೊತ್ತಾಗ್ಲಾರಂಗೆ ಇದನ್ನ ಹೊಡೆದಾಗ ಇದ್ದಾಗ ಬಟ್ಟೆ ತಗೊಂಡು ಹೋಗ್ತೀವಿ ನಾವು ಅವ್ನ ಗುಂಡ್ಯಾಗ. ಇದು ಒಂದು ಸಪ್ರೇಟಾಗಿ ಗಿಫ್ಟ್ ತಂದೀವಿ ಅವನಿಗೆ ಅಂಥೇಳಿ ಅವರು. ಅಂದರೆ ಇದನ್ನು ಗಿಫ್ಟ್ ಥರ ಪ್ಯಾಕ್ ಮಾಡಿಸ್ತೇನೆ. ಪ್ಯಾಕ್ ಮಾಡಿಸಿ ಕೊಟ್ಟಾಗ ಅವ್ರು ನೋಡಿ ಎಲ್ಲ ಜನ ಇರ್ತಾರೆ ಅಲ್ಲಿ, ಆರಿಸೋದು ಒಂಥರ ಮಜಾ ಇರುತ್ತಾ ಅಂತೇಳಿ ನಾನು ಪ್ರ್ಯಾಂಕ್ ಇದನ್ನ ಮಾಡೋಣ ಅಂತ ತಲೆಗೆ ಬಂತು ಟಕ್ ಅಂತ. ಸೊ ಪ್ರ್ಯಾಂಕ್ ಮಾಡ್ರಿ ಅಂತ ಹೇಳಕತ್ತಿದ್ರಿ. ಪ್ರ್ಯಾಂಕ್ ಮಾಡೋದು ಭಾಳ ದಿನ ಆಗಿತ್ತು. ಅಷ್ಟು ಜನ ಜಗ್ಗಿ ಜನಕ್ಕೆ ಯಾರನ್ನ ಕರ್ಸ್ಯಾನಂತ. ಅದು ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡತ್ತಾರ ಅವರು, ಅದ್ರ ಸಂಬಂಧ ಜಾಸ್ತಿ ಜನ ಇರ್ತಾರಲ್ಲ, ಆ ಜನದಾಗ ಮಾಡಿಬಿಟ್ರೆ ಒಂದು ಕ್ರೇಜಿ ಆಗಿರುತ್ತ. ಹೆಂಗೆ ಅನ್ಕೊಂತಾರ ಏನು ಅವ್ರು ಇವ್ರು ಯಾವ ಥರ ಮಾಡ್ತಾರೆ, ದ್ರೌಪದಿ ಆಗಲಿ ಭೀಮ ಆಗಲಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಮತ್ತೆ ಅಲ್ಲಿ ಬಂದಿರೋ ರಿಯಾಕ್ಷನ್ ಹೆಂಗಿರುತ್ತೆ ಕಂಡು ಹಿಡಿತಾನೆ. ಆದ್ರೆ ಶಾರ್ಪ್ ಐತಿ ಮೈಂಡ್. ಏನೋ ಮಾಡಕ್ಕೆ ಇವ್ರು ಇದನ್ನೆಲ್ಲ ಮಾಡ್ಕೊಂಡ್ ಬಂದಿರ್ತಾರ ಅನ್ಕೊಂಡಿರ್ತಾನ. ನೋಡಮ್ರಿ ಅಲ್ಲಿ ಹೋಗಿ ಅವ್ರಾಗಿಲ್ಲ ಅಂತಂದ್ರೆ ಬೇರೆಯವ್ರಾದ್ರೂ ಆಗ್ತಾರಲ್ಲ ಅಂತ ಜನ ಅಲ್ಲಿ ಜನ ಆದ್ರೆ ಇದು ಮಾಡ್ತಾರ. ಸೊ ಅದನ್ನೆಲ್ಲ ರೆಡಿ ಮಾಡತ್ತ, ಅದಕ್ಕೆ ರೆಡಿ ಮಾಡ್ಕೊಂಡು. ಅಂದ್ರೆ ಇದು ಯಾವ ಥರ ಅಂದರೆ ಫೈಕಿಕ್ ಆಗ್ಬೇಕಾಗಿತ್ತು. ಫೇವಿಕಿಕ್ ಇಲ್ಲ ಅವಾಗ, ಸದ್ಯಕ್ಕಿದ್ದೇ ಕವರ್ ಮಾಡ್ತಾನೆ. ಇವಾಗ ಅದನ್ನೇ ಅಂಟಿಸ್ತಾನೆ. ಇನ್ನೇನು ಸೊ ಇವಾಗ ಹಿಂಗೆ ಇಟ್ಬಿಟ್ಟು ತೆಗೆದ್ರೆ ಟಕ್ ಅಂತ ಈ ಥರ ಹಿಂಗೆ ತೆಗಿತಾರೆ. ಹಿಂಗೆ ಬಾಕ್ಸ್ ಇದೆಲ್ಲ ಪ್ಯಾಕ್ ಮಾಡಿಸಿರ್ತೀನಿ ಗಿಫ್ಟ್ ಥರ. ಹಿಂಗೆ ಪ್ಯಾಕ್ ಮಾಡಿದ ತಕ್ಷಣ ಸಡನ್ ಹಿಂಗೆ ಬಂದ್ಬಿಡುತ್ತಿದೆ ಹಿಂಗೆ ಸಡನ್ ಅಂತ ಪಕ್ಕ ಅಂತ ಗೊತ್ತಾಗ್ತದೆ. ಹೌದೌದು. ಅಂದ್ರೆ ಅದು ಇನ್ನೊಂದು ಏನಂದ್ರೆ ಕಲರ್ ಬೇರೆ ಆಗಬೇಕಾಗಿತ್ತು. ಕಲರು ಬೇರೆ ಸಿಕ್ಕಿಲ್ಲ. ಬ್ಲೂ ಕಲರ್ ಸಿಕ್ಕೈತಿ. ಬ್ಲೂನ ಅಲ್ಲ, ಪರ್ಪಲ್ ಕಲರ್ ಸಿಕ್ಕೈತಿ. ಏನೋ ಬರೀ ಟೈಮ್ ಆಗಿಬಿಟ್ಟೈತೆ, ಭಾಳ ಟೈಮ್ ಆಗೈತಿ. ಹೋಗ್ಬಿಟ್ಟು ಕ್ರೇಜಿ ಒಂದು ಪ್ರ್ಯಾಂಕ್ ಮಾಡಮ್ಮ. ಎಲ್ಲರೂ ಇರ್ತಾರೆ, ಎಲ್ಲರೂ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ಭಾಳ ಖುಷಿಯಾಗಿ ಎಕ್ಸೈಟ್ ಆಗಿದ್ದೀನಿ. ಬರ್ರಿ ಹೋಗಮ್ರಿ, ಬಟ್ಟೆ ತಗೋಬೇಕು. ಗಿಫ್ಟು ದೊಡ್ಡನಾಗಿ ಸಣ್ಣ ಆಟ ಸಾಮಾನೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ, ಬಟ್ಟೆನೇ ತಗೊಂಡು ಹೋಗ್ರಿ. ಇದು ಸಣ್ಣದೊಂದು ಗಿಫ್ಟ್ ಅವ್ರಿಗೆ ಬರ್ತಡೇ ದಿವಸ. ಜನ ಸೌಂಡ್ ಕೇಳ್ಸುತ್ತೆ ಭಾರಿ. ಸುಮ್ಮನೆ ಯಾಕೆ ಅದೆಲ್ಲನೂ ಬಿದ್ದೋಯ್ತಂದ್ರೆ ರಿಸ್ಕ್ ಅವೆಲ್ಲ. ನೋಡ್ರಿ, ನಾನು ಪಾಪು ಮಕ್ಕಂದಳ ತಗಡ್ಕ ಪಾಪು ಮಕ್ಕಂದಳ ಹಂಗಾಗಿ ನಾವಿಬ್ಬರು ಜಲ್ದಿ ಹೋಗ್ಬಿಟ್ಟು ಜಲ್ದಿ ಬರೋಮಂತ ಹೊಂಟೀವಿ. ಸೊ ಬರ್ರಿ ನೋಡಿ, ಪಾಪು ಎದ್ದಳದ್ರಕ್ಕೆ ಬರೋಣ. ನಮ್ಮ ತಂಗಿಯಾರನ್ನ ಇಲ್ಲೇ ಬಂದು ಡ್ರೆಸ್ ತಗೊಂಡೋಗಿರೋ ನಂಗೆ ಗೊತ್ತಿಲ್ಲ. ಅವ್ರೇ ಆ ಹುಡುಗಿ ಜೊತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ. ನಾನು ನಮ್ಮ ತಂಗಿ ಅನ್ಸಲ್ಲ. ನಾನು ನಮ್ಮ ದೇವಸ್ಥಾನ ಇದ್ದಾವಣ ಅಲ್ಲಿ ದೊಡ್ಡಬಳ್ಳಾಪುರ ಜಿಂಕೆ ಬೀಚಲ್ಲಿ. ಹೌದಾ? ಸೊ ಈಗ ಯಾವ ಥರ ತಗೊಂಡೋಮ್ಮ? ಹೋದ್ಸಲ ತಗೊಂಡೋಗಿ ಸೂಟ ಅಷ್ಟಕ್ಕ ನೆನಪಿಲ್ಲಕ್ಕ ನನಗೆ. ಹೋದ್ಸಲ ತಗೊಂಡೋಗಿ ಸೂಟ್ ಆಗಿರ್ಬೋದು. ಸೇಮ್ ಇರ್ಬಾರ್ದು ನೋಡಿ, ಡಿಫ್ರೆಂಟ್ ಆಗಿರ್ಬೋದು.
ಹಾಂ ಅದೇ ಥರ ಅಲ್ಲಿ ತಗೊಂಡೋಗಿದ್ದಾವೆ ಅವ್ರು ತೊಗೊಂಡೋಗಿ ಬೇರೆ ಅವ್ರು ತಗೊಂಡೋಗ್ಯಾರಲ್ಲ ಅದೇ ಥರ ಬೇಡ ಮತ್ತು ಸೇಮ್ ಕೊಟ್ರೆ ಸೇಮ್ ಆಗ್ಬಿಡುತ್ತೆ. ಮತ್ತೆ ಒಂದೇ ಥರ ಇದ್ರೆ ಚೆನ್ನಾಗಿರಲ್ಲ. ಹೌದು ಆವಾಗ ಇದೇ ಥರ ತಗೊಂಡೋಗಿ ಚೆನ್ನಾಗಿರೋ ತೋರಿಸಿ. ಪ್ಯಾಂಟ್ ಚಡ್ಡೆ ಪ್ಯಾಂಟ್ ಹಾಕ್ಯಂತನ್ಲೇ ಸ್ವಲ್ಪ ದೊಡ್ಡ ಬಂದ ಮಸ್ತ್ ಗಿಫ್ಟ್ ಕೊಡೋದು ಎಲ್ಲ ಕಲರ್ ಪಿಂಕ್ ಕಲರ್ ಈ ಥರ ಬೇಡ. ಚೆನ್ನಾಗಿ ಕಾಣ್ತಾವೆ. ಆ ಉಡಿಸಿದ್ರೆ ಡೈಲಿ ಉಟ್ಕೊಳಂಗೆ ಇರ್ಬೇಕು ಅಲ್ಲ. ಸಿಂಪಲ್ ಈಗೆಲ್ಲ ತಣಮಣ ನಮಗೆ ಯಾವುದು ಕೊಡ್ತಾ ಇಲ್ಲ ಎಲ್ಲ ಸಿಂಪಲ್ ಆಗಿರಲ್ಲ ಅಂತ ಡೈಲಿ ಉಡೋಕನೂ ಬರುತ್ತಾ. ಈಗ ಮತ್ತೆ ಗ್ರ್ಯಾಂಡಾಗಿ ತಗೊಂಡೋದ್ವಿ ಅಂದ್ರೆ ಒಂದೇ ಸಲ ಯಾವಾಗ ಒಂದ್ಸಲ ಮನೇಲಿ ಫಂಕ್ಷನ್ ಇದ್ರೆ ಮಾತ್ರ ಉಟ್ಕೊಂತಾನೆ. ಅದಕ್ಕೆ ಸಿಂಪಲ್ ಆಗಿರತ್ತೆ ಅನ್ನೋದ್ರೆ ಡೈಲಿ ಉಡಿಸ್ಬೋದು ಅಂತ. ಸೊ ಫೈನಲಿ ಎಲ್ಲ ಮುಗಿಸಿದ್ವಿ. ಚೆನ್ನಾಗಿದ್ದಾವೆ ಡ್ರೆಸ್ಸು. ಇದನ್ನ ಓಪನ್ ಮಾಡಲಿಲ್ಲಲ್ಲೋ ನಾವು ಒಂದ್ಸಲ ಓಪನ್ ಮಾಡ್ತೆ ಮತ್ತೆ ಓಪನ್ ಮಾಡೋಕ್ಕಾಗಲ್ಲ ಅಲ್ಲ, ನಮ್ಮ ಆಡಿಯನ್ಸ್ ತೋರಿಸ್ಬೇಕು ವಿಡಿಯೋ ಮಾಡ್ತಾರಲ್ಲ ಅದಕ್ಕೆ ನೋಡ್ರಿ. ಇಷ್ಟು ಚೆನ್ನಾಗೈತಿ ಇದು. ಅವ್ನಿಗೆ ಸೂಟ್ ಆಗುತ್ತಾ ಅಲ್ವಾ ಅಂತ. ಈ ಕಲರ್ ಸೂಟ್ ಆಯ್ತು. ಈ ಥರ ಹಾಕ್ಯಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವ್ನ ಬಟ್ಟೆ. ಗೊತ್ತಿಲ್ಲ, ನಾವು ನೋಡಿಲ್ಲ, ಹಾಕ್ಯಂದಿರ್ಬೋದೇನೋ ಗೊತ್ತಿಲ್ಲ. ಚೆನ್ನಾಗೈತೆ. ಪ್ಯಾಂಟ್ ಗಿಂಟ ಸೂಟ್ ಆಗುತ್ತೆ, ರೆಗ್ಯುಲರ್ ಉಡಕ್ಕೂ ಬರುತ್ತಂತ ತಗೊಂಡ್ವಿ. ಸೊ ಬರ್ರಿ ತಗೊಂಡು ಹೋಗೋಣ, ಬೇಗ ಟೈಮ್ ಆಗಿ ಫೋನ್ ಮಾಡಿ ಅಲ್ಲಿ ಭೀಮ್ ಪ್ಯಾಕ್ ಮಾಡಿ. ಇತ್ತೇನು ಸಮಾಚಾರ ಏನು ತಗೊಂತಂದೆ ಪಾಪುಗ? ಕುಲ ಏನು ತೋರಿಸು. ಸೊ ಬಟ್ಟೆ ತಗೊಂಡು ಇವಾಗ ಗಿಫ್ಟ್ ಪ್ಯಾಕ್ ಮಾಡ್ಸೋಕೆ ಕೊಡ್ತೀವಿ ಇದನ್ನು. ಪ್ರ್ಯಾಂಕ್ ಬರ್ರಿ ಹೋಗೋಣ. ಗಿಫ್ಟ್ ಪ್ಯಾಕ್ ಮಾಡಿಕೊಡು. ಬಾಕ್ಸ್ ಬೇಕು. ಏನು ರೌಂಡ್ ಇದೆ, ಪರ್ಫೆಕ್ಟ್ ಬರಲ್ಲ. ಹಾಂ ಅದೇ ಒಂದು ಬಾಕ್ಸ್ ಐತೆ ನಿಮ್ಮ ಹತ್ರ. ನಾನು ಮಾಡ್ತೀನಿ ಬಟ್ ಪರ್ಫೆಕ್ಟ್ ಬರಲ್ಲ. ಆ ಥರ ಶೀಟ್ ಇಲ್ಲ ನಮ್ಮ ಹತ್ರ. ಬಾಕ್ಸ್ ಇಲ್ವಾ ಅಲ್ಲಿ ಯಾವ್ದಿದೆ ನೋಡಿ. ಅಲ್ಲ ಆ ಥರದ್ದು ಯಾವ್ದನ್ನ ಖಾಲಿ ಇದೆ. ಖಾಲಿ ಬಾಕ್ಸ್ ಇಲ್ಲ. ಖಾಲಿ ಬಾಕ್ಸ್ ಇದ್ದು ನಮ್ಮ ಗಿಫ್ಟಿಗೆ ಇರುತ್ತೆ. ನಾವು ಮಾಡಿದ್ರು ಫಿನಿಶಿಂಗ್ ಬರಲ್ಲ. ನಾನು ಮಾಡೋಕೆ ರೆಡಿ ಇದ್ದೀನಿ. ಟ್ರೈ ಮಾಡ್ತಾರಂತ ಅವ್ರು, ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ. ಸೇಮ್ ನ್ಯೂಸ್ ಪೇಪರ್ ಮಾಡ್ತಾರೆ ಅದೇ ಆಗುತ್ತೆ. ಅಲ್ಲ ಆ ಥರದ್ದು ಬೇಡ, ಇದು ಡೆಕೋರ್ ಮಿಂಚು ಶೈನಿಂಗ್ ಅದು ಸಿಗಲ್ವಾ? ಪ್ಲಾಸ್ಟಿಕ್ ಅಲ್ಲ, ಇದೇ ಇರಲ್ಲ. ಇದೆ ವೈಟ್ ಇದೆ, ಡಿಸೈನ್ ಬೇರೆ ಬರುತ್ತೆ ಬಟ್ ಪ್ಲಾಸ್ಟಿಕ್ ಶೀಟ್ಸ್ ಇದೆ. ಇದಿದ್ರೆ ಇದು ಕೊರ್ಕ ಆಗಲ್ಲ, ಸೇಫ್ ಬರಲ್ಲ ನಿಜ ಅಂದ್ರೆ. ಪ್ಲಾಸ್ಟಿಕ್ಗೆ ಬಾಕ್ಸ್ ಆಗ್ಬೇಕಾಗಿತ್ತು. ಇರಲಿ ಹಾಕಿ, ಏನು ಮಾಡೋಕ್ಕಾಗಲ್ಲ. ಇರಲಿ ಇದನ್ನೇ ಹಾಕಿ. ಗಿಫ್ಟ್ ಪ್ಯಾಕ್ ಮಾಡಿ. ಸೊ ನೋಡ್ರಿ ಗಿಫ್ಟ್ ಪ್ಯಾಕ್ ಮಾಡಕತ್ತಾರ. ಅದನ್ನ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು. ನಮ್ಮ ಪಾಪು ಅಳಕತ್ತೈತಿ, ಫೋನ್ ಮಾಡಿದ್ರು. ಈಗ ಏನು ಮಾಡೋಕ್ಕೂ ಏನಿಲ್ಲ, ಎದ್ದು ಅಳಕತ್ತಾಳಂತಾಕಿ. ಜಾಸ್ತಿ ಅಳ ಮತ್ತಾಳ ಕೃಷ್ಣ ಒಬ್ಬನೇ ಹೋಗ್ಬರ್ತಾನೆ. ಒಬ್ಬನೇ ತಲೆ ಖರಾಬಪ್ಪ. ನೀನು ಬಾಲೆ ಮತ್ತೆ ಅದು ನೋಡಿದಿಲ್ಲ ಹೆಂಗೆ ಅಳಕತ್ತೈತಿ. ಅದಕ್ಕೆ ನಾನು ಹೇಳಿದ್ದು ಬೇಗ ಆದ್ರೆ ಹೋಗೋಣ. ಟೈಮ್ ಬೇರೆ ಆಗ್ಬಿಟ್ಟೈತಿ. ಇವಾಗ ಆಕಿನ ಕರ್ಕೊಂಡು ಹೋಗ್ತಿದ್ವಿ, ಟೈಮು ಭಾಳ ಓವರ್ ಆಗಿಬಿಟ್ಟೈತಿ. ಟೈಮ್ 8:30 ಆಗಿಬಿಟ್ಟೈತಿ. ಆಟೋದಾಗನೂ ಓದ್ತಿದ್ವಿ, ಆಟೋ ಕೂಡ ಇಲ್ಲ. ಇವಾಗ ಟೈಮ್ ಓವರ್ ಆಗಿಬಿಟ್ಟೈತಿ. ಜ್ಯೋತಿಯವ್ರು ಇದ್ದರೆ ಅದೇ ಆಟೋದಾಗ ಓದ್ತಿದ್ವಿ. ಹೇ ಇದಕ್ಕೆ ಯಾಕೆ ಬರ್ಡೇ? ಅಷ್ಟೇ. ಸೊ ಬರ್ರಿ ನೋಡ್ರಿ, ಈ ಥರ ಗಿಫ್ಟ್ ಪ್ಯಾಕ್ ಮಾಡಿಸಿವಿ. ಸೊ ಫೈನಲಿ ಬಂದಿನಿ. ಹೈದ್ರಾಬಾದ್ ಅನಿಲ್ ಅವ್ರು ಸಿಕ್ಕಾರೆ, ನಮ್ಮ ಫ್ರೆಂಡ್. ಭಾಳ ಸಪೋರ್ಟ್ ಮಾಡಿದ್ನ ಹೈದ್ರಾಬಾದ್ನಾಗ ಇದ್ದಾಗ. ಹೈದ್ರಾಬಾದ್ನಾಗ ಲವ್ ಮಾಡಿ ನಾವು ಅಲ್ಲಿಗೆ ಹೋದಾಗ ಇವರೇ ಅನಿಲ್ ಅವರು ಅಲ್ಲೇ ಇದ್ದರು. ಭಾಳ ಅಲ್ಲೇ ಫ್ರೆಂಡ್ ಆಗಿದ್ದು ನಮಗೆ, ಭಾಳ ಕ್ಲೋಸ್. ಭಾಳ ದಿನದ ನಂತರ ಇವತ್ತು ಬಂದಾನ. ಸೊ ಬರ್ರಿ ಬರ್ತ್ಡೇಗೆ ಬಂದೀವಿ. ಇಲ್ಲಿನ ಏನೇನೋ ನೋಡಕತ್ತಾನ ಭೀಮ ಆ ಕಡೆ ಕಡೆ. ಇಲ್ಲಿ ನಮ್ಮ ವಾಸವ್ರು ಕೂತಾರೆ, ಇವ್ರು ನಮ್ಮ ಫ್ರೆಂಡು. ಇವರು ವಿಡಿಯೋಸ್ ಮಾಡಕತ್ತಾರೆ, ರೀಲ್ಸ್. ಸಪೋರ್ಟ್ ಮಾಡ್ರಿ ನಮ್ಮ ಹುಡುಗಾಗ. ಏನು ರೀಲ್ಸ್ ಮಾಡ್ತಿ ಹೇಳಪ್ಪ? ಯಾವುದಿಲ್ಲ, ಸುಮ್ಮನೆ ಯಾವುದೋ ಟೈಮ್ ಪಾಸ್. ಟೈಮ್ ಪಾಸ್ ಅಂದ್ರೆ
ಅದು ಇಂತಲ್ಲ ಎಂತದ್ ಮಾಡಿದೆ ಅಂತ ಹೇಳ್ಬೇಕಲ್ಲ. ಕಾಮಿಡಿದಾ ಏನು ಯಾವ್ದು ಕಾಮಿಡಿ ನೋಡ್ರಿ, ಕಾಮಿಡಿ ಮಾಡ್ತಾನಂತ ಸಪೋರ್ಟ್ ಮಾಡ್ರಿ. ವಿಡಿಯೋಸ್ ಬರ್ತಿರ್ತವೆ ಇನ್ಸ್ಟಾಗ್ರಾಮ್ ನೋಡ್ತೀರ. ಇವ್ರು ಬರಲ್ಲ ಬಿಡ್ರಿ, ಇವ್ರು ಬರಲ್ಲ, ಇವ್ರು ಬಂದಂಗ ಆಗ್ತಾವ ಅಂತ. ಟೈಮಿಂಗ್ ಏನ್ ಸ್ವಲ್ಪನಾ ಇಷ್ಟಿಷ್ಟು ಟೈಮ್ ಆದ್ರೆ ಎಲ್ಲಿಂದ ಮಾಡಮ್ ಹೇಳು, ಟೈಮ್ ಸಿಗಬಾರ್ದು ಕೆಲಸ. ಟೈಮ್ ಅವ ಬೆಳಗ್ಗೆ ಹೋದ್ನಂದ್ರ 7 ಗಂಟೆಗೆ ಹೋದ್ನಂದ್ರ 9 ಗಂಟೆ 8 ಗಂಟೆ ಆಗುತ್ತೆ ಮನೆಗೆ ಬರಕ. ನೈಟ್ ಡ್ಯೂಟಿ ಮಾಡೀನಿ, ಮತ್ತೆ ಇವತ್ತು ಬೆಳಗಿಂದ ನಿದ್ದಿನೇ ಮಾಡಿಲ್ಲ. ಬರೀ ಲಾಗ್ ಮಾಡಕ್ಕಂತ ಅರ್ಧ ಮಾಡಿದೀವಿ ರೈಲ್ವೆ ಸ್ಟೇಷನ್ ಇಂದ ಬರೋದು ಅದು ಮಾಡೀನಿ, ಮುಗೀತು. ಅಲ್ಲಿಗೆ ನಾ ಬಂದೆ ಮನೆಗೆ, ಟೈಮ್ ಸಿಗ್ಲಿಲ್ಲ ಏನಿಲ್ಲ. ಈಗ ಅದನ್ನ ಕಂಟಿನ್ಯೂ ಮಾಡ ಬರ್ರಿ ಹೋಮ್. ಮಮತಾ ಬರೋಕ್ಕಾಗಲಿಲ್ಲ, ಮಮತಾ ಬಿಟ್ಟು ಬಂದು ಮಗು ಅಳಕತ್ತಿತ್ತು. ಯಾಕಿನ್ ಮನಸ್ಸಿದ್ದೀವಿ ನಾವು ಆಲ್ರೆಡಿ, ಆದ್ರೆ ಸಡನ್ಲಿ ಫೋನ್ ಮಾಡಿ ಅಳಕತ್ತಿಬಿಟ್ಟಲ್ಲ, ಸೌಂಡ್ ಕೇಳಿ ಮತ್ತೆ ಯಾಕಿನ್ ಬಿಟ್ಟು ಬಂದ್ಬಿಟ್ಟೆ. ಇಲ್ಲಾಂದ್ರೆ ನಾವು ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದೀವಿ. ಕಾಣ್ಬೇಕು ಏ ಅಡ್ಡ ಉದ್ದ ಏನು ಆನೆ ಇರ್ಲೆ ಫೋನ್ ಅನಿಲ್ಲ. ಹ್ಯಾಪಿ ಬರ್ಡೇ. ಸ್ಮೈಲ್ ಅಷ್ಟೇ, ಅದೇ ಟ್ಯಾಂಕ್ ನೀರ್ ಬಂದಾಗೆ ಸ್ಮೈಲ್ ಬಂದಿತ್ತು ಅದು. ಸೊ ಇವಾಗ ಒಂದು ಗಿಫ್ಟ್ ಓಪನ್ ಮಾಡ್ಬಿಡ್ತಿದ್ರಮ್ಮ. ಆಮೇಲೆ ಬಟ್ಟೆ ಏನ್ ಕೇಕ್ ತಂದೆ, ಏನ್ ತಂದಿರಿ? ಅದ್ರಾಗ ಇದೈತಿ, ಒಂದು ಅವನಿಗೆ ಇಷ್ಟವಾದ ಪದಾರ್ಥ ಐತಿ. ಉಲ್ಟಾ ಬಂದು ರೆಡಿ ಮಾಡ್ದಂಗೆ ಬೇಕಾ ಬೇಕಾ? ಆ ಕಡೆ ಕ್ಯಾಪ್ಚರ್ ಏನೋ ಗುಂಪಲ್ಲಿ ಏನು ಗೊತ್ತಾಗಿಲ್ಲ. ಪ್ಲಾಸ್ಟಿಕ್ ಬಾಕ್ಸ್ ತರಬೇಕಿತ್ತು, ಪ್ಲಾಸ್ಟಿಕ್ ತಗೋಕಂದ್ರೆ ಸಿಗ್ಲಿಲ್ಲ. ತಗಪ್ಪ ಗಿಫ್ಟ್. 2 ಕೈ ಇಟ್ಕೋಬೇಕು. ಅವಾಗ ಇದು ಪೈತಾನ ಐತಲ್ಲ, ತಿನ್ನಿಸ್ತಂತಳಿ ಭಯ ಮಕ್ಕದಾಗ ಏನಿಲ್ಲ ಅಂದ್ರೆ ಹಂಗೆ ಮಾಮ ಕೇಕ್ ಮಾಡ್ಬಿಡುತ್ತಾ? ನನಗೇನ್ ಬೇಡ, ಇದ್ರ ಸಲ ನಾ ಮುಂದೆ ಬರ್ತೇನೆ. ಇದಕ್ಕೆ ಬರ್ರಿ ಗೋಡ ತೈಸಿಂದ ಎಲ್ಲಾರು ಹೊರಗೆ ಹೋಗ್ಬಿಡ್ತೀರ ಅಂತ ಹೇಳಿ ಫಸ್ಟ್ ನಾನು ಬಂದೆ. ಸ್ಮೈಲ್ ಕೊಡ್ರಿ. ನಗರ ಸ್ವಲ್ಪ ಯಾರು ನಗಲಾಗಿರಿ ಅಂದ್ರೆ ಗೊತ್ತಾಯ್ತು ಅದ್ರಾಗ ಏನೈತೆ ಅಂತ. 에?